ದೇವರು ಮೋಶೆಗೆ ನೀನು ಹೋಗಿ ಬಂಡೆಗೆ ನುಡಿ ಎಂಬುದಾಗಿ ಹೇಳುವಾಗ ಅವನಾದರೂ ಇಸ್ರಾಯೇಲ್ಯರ ಮೇಲಿದಂತ ಕೋಪದ ನಿಮಿತ್ತ ತನ್ನ ಕೈಲಿದಂತ ಕೋಲನ್ನು ತೆಗೆದುಕೊಂಡು ಆ ಬಂಡೆಗೆ 2 ಬಾರಿ ಹೊಡೆದನು. ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡನು. ಆದರೂ ಕೂಡ ಅಲ್ಲಿ ಅದ್ಭುತ ನಡೆಯಿತು. ಬಂಡೆಯಿಂದ ನೀರು ಹೊರಟು ಬಂದಿತು. ಆದರೆ ನಂತರ ದೇವರ ಕೋಪವು ಮೋಶೆಯ ಮೇಲೆ ಪ್ರಕಟವಾಗಿ ಅವನು ಕಾನಾನ್ ದೇಶವನ್ನು ಪ್ರವೇಶಿಸದೇ ಇರುವಂತೆ ವಿಷಯಗಳು ಬದಲಾಗಿ ಬಿಟ್ಟು, ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ನಾವು ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುವಾಗ ಕೂಡ ದೇವರು ತನ್ನ ಕೃಪೆಯಿಂದ ಕೆಲವೊಂದು ಅದ್ಭುತಗಳನ್ನ ಮಾಡುತ್ತಾರೆ. ಆದರೆ ಅದರ ನಂತರ ದೇವರ ದಂಡನೆಯೂ ಕೂಡ ತೋರ್ಪಡುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ದೇವರ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿ ಅದಕ್ಕೆ ವಿಧೇಯರಾಗಬೇಕು. ಆತನು ಹೇಳಿದ ಹಾಗೆಯೇ ಕಾರ್ಯಗಳನ್ನ ಮಾಡಬೇಕು. ಆಗ ಕೋಪದಿಂದ ತಪ್ಪಿಸಿಕೊಂಡು ಅದ್ಭುತಗಳಲ್ಲಿ ಸಂತೋಷಪಟ್ಟು ವಾಗ್ದಾನಗಳನ್ನು ಕೂಡ ಪೂರ್ಣವಾಗಿ ಸ್ವಂತರಿಸಿಕೊಳ್ಳಬಹುದು.